ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಊಟಿದು ಒಂದು ಚಿಕ್ಕದು ಮಾರ್ಕೆಟ್ ತೋರಿಸ್ತೀನಿ ನೋಡಿ. ಇದನ್ನು ಉಳೂರು ಸಂತೆ ಅಂತ ಹೇಳ್ತಾರೆ. ನೋಡ್ಕೊಂಬರೋಣ ಬನ್ನಿ. ಚಿಕ್ಕ ವಿಡಿಯೋ ನೋಡಿ. ಇದು ಮೈಸೂರಿಂದ ಕೊಯಮತ್ತೂರಿಂದ ಲಾರಿ ಬಂದಿರೋದು ಮಾರ್ಕೆಟ್ಗೆ. ತರಕಾರಿಗಳು, ನಾನಾ ರೀತಿಯ ತರಕಾರಿಗಳನ್ನ ತಂದು ಇಲ್ಲಿ ಹಾಕ್ತಾರೆ. ಆಮೇಲೆ ಇಲ್ಲಿ ಬೆಳಗ್ಗೆ ತರಕಾರಿ ಖರೀದಿಸೋಕೆ ಜನಗಳು ತುಂಬಿರೋದು. ಇದು ಉಳೂರು ಸಂತೆ ಅಂತ. ಅಂದರೆ ಉಳೂರು ಸಂತೆ ಅಂದರೆ ಯಾರು ರೈತರು ಬೆಳೀತಾರೆ ಅವ್ರಿಗೋಸ್ಕರ ಮಾಡಿರೋ ಮಾರ್ಕೆಟ್ ಇದು. ಅದಕ್ಕೆ ಇಲ್ಲಿ ಉಳೂರು ಸಂತೆ ಅಂತ ಹೇಳ್ತಾರೆ. ನೋಡಿ, ನಾನಾ ರೀತಿಯ ತರಕಾರಿಗಳೈತೆ. ಮೇಯ್ನ್ ವಿಷಯ ಏನಂದರೆ ಇಲ್ಲಿ ತರಕಾರಿಗಳು ಇಲ್ಲಿ ಕೆಲವೊಂದು ಬೆಳೀತಾರೆ. ಮಿಕ್ಕಿದ ತರಕಾರಿ ಎಲ್ಲ ಬೇರೆ ಬೇರೆ ಊರಿಂದ ಬರುತ್ತೆ. ನಮ್ಮ ಮೈಸೂರಿಂದ ಇರ್ಬೋದು, ಕೊಯಮತ್ತೂರಿಂದ ಇರ್ಬೋದು, ಆ ಕಡೆಯಿಂದ ನಾನಾ ರೀತಿ ಕಡೆಯಿಂದ ಇಲ್ಲಿಗೆ ತರಕಾರಿಗಳು ಬರುತ್ತೆ. ನೋಡಿ, ಹಾಗೆ ಎಲ್ಲ ಥರದ ತರಕಾರಿಗಳು ಬೆಳಗ್ಗೆನೇ ದೂರ ದೂರದಿಂದ ಇಲ್ಲಿ ಬಂದು ಮನೆಗೆ ಏನೇನು ಬೇಕು, ಹೋಟ್ಲಿಗೆ ಇರ್ಬೋದು, ಲಾಡ್ಜ್ಗೆ ಇರ್ಬೋದು, ಆ ಥರದವರೆಲ್ಲ ಇಲ್ಲಿ ಬಂದು ಎಲ್ಲ ಏನೇನು ಬೇಕು ಬೆಳಗ್ಗೆನೇ ಖರೀದಿ ಮಾಡೋವಂಥ ಸ್ಥಳ ಇದು. ಮೇನ್ ವಿಷಯ ಏನಂದರೆ ಇಲ್ಲಿ ಎಲ್ಲ ತರಕಾರಿ ಬೆಲೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ಕೆಳಗಡೆಯಿಂದ ಇದು ಬೆಟ್ಟ ಅಲ್ವಾ ಊಟಿ, ಅದಕ್ಕೋಸ್ಕರ ಕೆಳಗಡೆಯಿಂದ ಲಾರಿಲಿ ಬರೋದ್ರಿಂದ ಏನು ತರಕಾರಿ ಕೆಳಗಡೆ ಏನು ಬೆಲೆ ಇರುತ್ತೆ, ಈ ಮೈಸೂರು ಕೊಯಮತ್ತೂರು ಎಲ್ಲ ಕೆಳಗಡೆ ಇರೋ ಜಾಗ, ಅಲ್ಲಿಂದ ಇಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ. ನೋಡಿ, ನಾಟಿ ಕೊತ್ತಂಬರಿ ಬೆಲೆಗಳು ಜಾಸ್ತಿ ಇರುತ್ತೆ. ಒಂದು 20 ರಿಂದ 30 ರೂಪಾಯಿವರೆಗೂ ಜಾಸ್ತಿ ಇದ್ದೇ ಇರುತ್ತೆ. ಮೈಸೂರಲ್ಲಿ ಕೊಯಮತ್ತೂರಲ್ಲಿ 50 ರೂಪಾಯಿ ಟೊಮೊಟೊ ಅಂದರೆ ಇಲ್ಲಿ 70 ರಿಂದ 80 ರೂಪಾಯಿ ಟೊಮೊಟೊ ಬೆಲೆ ಇರುತ್ತೆ. ಯಾಕಂದರೆ ಅಲ್ಲಿಂದ ತರಬೇಕಲ್ವಾ, ಆ ಕಾರಣಕ್ಕೆ ಇಲ್ಲಿ ಪ್ರತಿಯೊಂದು ತರಕಾರಿ ಬೆಲೆಗಳು ಜಾಸ್ತಿ ಇರುತ್ತೆ. ಈ ಥರ ನಿಮ್ಮೂರಲ್ಲೂ ಮಾರ್ಕೆಟ್ಗಳಿರ್ಬೋದು ಇದೇ ಥರ. ಇದು ಊಟಿಯಲ್ಲಿರೋ ಮಿನಿ ಮಾರ್ಕೆಟ್. ಇದು ದೊಡ್ಡ ಮಾರ್ಕೆಟ್ ಇದೆ, ಅದು ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಓಕೆ.